ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಮತ್ತೆ ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ವೃತ್ತವೇಳನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಸಮಯ ಬರಬೇಕಾದ ಆದ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲೋಪುರಿತರಾದ ಧೋನಿಯನ್ನು ಸಂಧಿಗಾಗಿ ಕಳಿಸಿದ್ದರು. ಆದರೆ ಆ ಮೊದಲನಾದ ದುರ್ಯೋಧನನು ಸಂಧಿಗೆ ಸಮರ್ಪಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಬಂದು ನಿರ್ಧರಿಸಿದೆ. ಲೋಕ ಸೇವೆ ಹರಕೆಯನ್ನು ಗೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಪ್ರೇಸ್. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಕ್ಕೆ ಯುದ್ಧವೆಂದರೆ ವೀರರ ಹೃದಯವು ನಲಿಯುವುದು ಸಾಕು. ಶಿಶುಪಾಲ ದಾಟವನ್ನು ಸಂಬಂಧಿಸಿದ ರಕ್ತದ ವಿಷಯವು ಜಾಗೃತವಾದದ್ದು. ಜಗತ್ತಿನ ಯಾವ ಮೂಲೆ ಅದಾವ ದುಷ್ಕೃತ್ಯಗಳು ಜನಿಸಿದರು ಅವರ ತೀಕ್ಷ್ಣದರೆಗೆ ಹೌದಿಯಾಗದು. ಯುದ್ಧವೇನು ಅನಿವಾರ್ಯವಾಗಿ ಬದುಕುವಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ವಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರು. ಒಂದು ಅನುಕೂಲವಾದ ಕಾರಣವೇ ಇದು ಪರ್ಯಾಪ್ತವಲ್ಲ. ಗೋಪಿ ಕಾಂಡದಿಂದ ಪರಿಚಯಿಸಲಾಗಿ ಮಧುರ ವೇಣುಗಾನದಿಂದ ಈ ವಿಶ್ವಶಕ್ತಿಯನ್ನು ಗಳಿಸಿದ ಲಲಿತಕೃಷ್ಣನ ಮೊದಲನ್ನು ಜನರು ನೋಡಿದರು. ಕಂಸ ಶಿಶುಪಾಲಾಂಜನವನ್ನು ಲೀಲಾಮಾತ್ರದಿಂದ ಸೆರೆಪಡಿದ ಅವನು ಪ್ರಚಂಡ ಕಟ್ಟಾಟದಿಂದ ಜಗತ್ತಿನ ಜನರ ಹೃದಯವು ಸಂಸ್ಕೃತಿಸಿದೆ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನವಾದ ಬೇರೆ ಭವಿಷ್ಯವನ್ನು ನಾವು ನೋಡುವುದು. ನಾನು ನಿರತನು. ಆದರೂ ಕುರುಕ್ಷೇತ್ರದ ಯುದ್ಧ ಸೂತ್ರ ನನ್ನ ಕೈಯಲ್ಲಿ ಚದುರಂಗದ ಬಾಣಗಳಂತೆ ಈ ದರ್ಭಾಗ ಕ್ಷತ್ರಿಯರನ್ನು ನಾನು ಅಲ್ಲಿ ಎಲ್ಲಿಗೆ ಚಕ್ರಾಸರ ಸಂಘಟವೇ ಪೌರುಷದ ಪರಮಾವಧಿಯನ್ನು ಜನರಿಗೆ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಅರಿತೇನೆ. ಮಾನವನ ಕೆಟ್ಟಿತು ಶತಕೋಟಿ ಸತ್ಕಾರವನ್ನು ಪರಾಮರಿಸಿ ವಿಜಯದ ಭದ್ರ ಪೀಠವೇರದವರನ್ನು ಜಗತ್ತಿಗೆ ತೋರಿಸಿದೆ. ಸತ್ಯದ ಸತ್ಕಾರದಿಂದ ಜಗತ್ತನ್ನು ಬೆಳೆಸಿದೆ. ಕುರುಕ್ಷೇತ್ರದ ರಕ್ತಕಾಯದಲ್ಲಿಯೂ ಈ ನಿನ್ನ ಪದೆಯ ಕೈಗಳು ಸ್ವಚ್ಛ ನಿಮ್ಮದಂತೆ ನಿರ್ಮಿತವಾಗಿ ಬರುವುದನ್ನು